ಹರೇ ಶ್ರೀನಿವಾಸ ಹರಿ ಶ್ರೀಂ ಶ್ರೀ ಗುರುಭ್ಯೋ ನಮಃ. ಇವತ್ತು ಶ್ರೀ ಗೋಪಾಲ ವಿಠಲದಾಸರು ಗೋಪಾಲದಾಸರ ಒಂದು ಉಗಾಭೋಗದ ಚಿಂತನೆಯನ್ನು ಮಾಡ್ತಾ ಹೋಗೋಣ. ಎಷ್ಟು ಶ್ರೀ ಹರಿವಾಯು ಗುರುಗಳು ನುಡಿಸ್ತಾರೋ ಅದನ್ನು ಚಿಂತನೆಯನ್ನು ಮಾಡ್ತಾ ಹೋಗೋಣ. ಈ ಉಗಾಭೋಗ ಹೀಗಿದೆ: ಅನ್ಯರಿಂದಲಿ ಸುಖವಾಯಿತೆಂಬುದಕ್ಕಿಂತ ನಿನ್ನಿಂದಾಯಿತೆಂಬ ಕ್ಲೇಶ ಮೇಲಯ್ಯ. ಇಲ್ಲಿ ಈ ರೀತಿ ದಾಸರು ನಮಗೆ ಒಂದು ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲ ಒಂದು ಸುಖವು ಅನ್ಯರಿಂದಲೇ ಸುಖವಾಯಿತೆಂಬುದಕ್ಕಿಂತ ಭಗವಂತ ನಿನ್ನಿಂದ ಆಯಿತು ಅನ್ನೋ ಒಂದು ಕ್ಲೇಶ ಮೇಲು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಂದರೆ ನಮ್ಮ ಒಂದು ಸಹಜವಾದ ಮನುಷ್ಯನ ಗುಣ ಹೇಗೆ ಅಂತ ಹೇಳಿದ್ರೆ, ಈ ವಸ್ತುವಿಂದ ಸುಖ ಬಂತು, ಈ ವಸ್ತುವಿಂದ ಸುಖ ಬಂತು, ಇಲ್ಲ ಇವರಿಂದ ನಮಗೆ ಆನಂದ ಆಯಿತು, ಮಕ್ಕಳಿಂದ ಆನಂದ, ಒಳ್ಳೆ ಸಂಗಾತಿಯಿಂದ ಆನಂದ, ಪ್ರೀತಿ ಇರೋದ್ರಿಂದ ಆನಂದ, ಇದು ಎಲ್ಲದರ ಹಿನ್ನೆಲೆಯಾಗಿ ಆಳಕ್ಕೆ ಇಳಿದು ನಾವು ನೋಡಿದಾಗ ಆ ಸುಖ ಎಲ್ಲಿಂದ ಬರ್ತಾ ಇದೆ? ಆ ಸುಖ ಅನುಭವಕ್ಕೆ ಬರಲಿಕ್ಕಾಗಿ ನಮಗೆ ಏನು ಒಂದು ಈ ಒಂದು ದೇಹ ಅನ್ನೋ ಒಂದು ರಥವನ್ನು ಕೊಟ್ಟಿದ್ದಾನೆ ಭಗವಂತ. ಇದು ಆ ದೇಹ ಬರೀ ಅಲ್ಲದೆ ಎಲ್ಲ ಇಂದ್ರಿಯಗಳನ್ನು ಕೊಟ್ಟು, ಆ ಇಂದ್ರಿಯಕ್ಕೆ ವಿಷಯಗಳ ಸಂಪರ್ಕವನ್ನು ಕೊಟ್ಟು, ಅದರಿಂದ ಆನಂದವನ್ನು ಕೊಡುವಂಥ ಪುಣ್ಯಾತ್ಮ, ಆನಂದವನ್ನು ಕೊಡುವಂಥ ಭಗವಂತ ನಮಗೆ ಆ ಆನಂದವನ್ನು ತಾನೇ ನಿಂತು ಒಳಗಡೆ ಬಿಂಬನಾಗಿ ನಿಂತು ಮಾಡಿಸಿ ಆ ಸುಖವನ್ನು ಕೊಡ್ತಾ ಇದ್ದಾನೆ ಅನ್ನೋ ಅರಿವು ನಮಗಿಲ್ಲ ಅಲ್ಲ. ಹೀಗೆ ಆ ಅರಿವು ಬರಬೇಕಂದ್ರೂ ಅವನು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇದೆಲ್ಲವೂ ನಿಂತು ಅವನು ಬಿಂಬನಾಗಿ, ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು ಅಲ್ಲ. ಹಾಗೆ ದಾಸರು ಎಷ್ಟು ರೀತಿಯಿಂದ ಇದನ್ನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಗೆ ಯಾವಾಗೂ ಏನಂತ ಅನಿಸುತ್ತೆ, ಇದೇನಾದರೂ ಒಂದು ಒಳ್ಳೆ ವಸ್ತು ತೊಗೊಂಡ್ವಿ, ಇಲ್ಲ ಈ ಇಂದ್ರಿಯಗಳಿಂದ ಒಳ್ಳೆ ಕಣ್ಣಿಂದ ಏನೋ ನೋಡಿದ್ವಿ ಆನಂದ ಆಗ್ತದೆ, ಕಿವಿಯಿಂದ ಕೇಳಿದ್ವಿ ಹಾಡನ್ನು ಆನಂದ ಆಗ್ತಾಯಿದೆ, ಈ ರೀತಿ ಅನಿಸ್ತಾ ಇರುತ್ತೆ. ಆದರೆ ಈ ದೇಹವನ್ನೇ ಕೊಡದೆ ಅವನು ಆ ದೇಹ ಜೀವದ ಪ್ರಮಾಣ ಎಷ್ಟು ಸೂಕ್ಷ್ಮವಾಗಿದೆ ಅಂತ ಹರಿಕಥಾಮೃತಸಾರದಲ್ಲಿ ತಿಳಿಸ್ತಾರೆ. ಒಂದು ಕುದುರೆ ಬಾಲದ ತುದಿಯ ಕೂದಲ 100 ವಿಭಾಗವನ್ನು ಮಾಡಿ ಅದರಲ್ಲಿ ಒಂದು ಭಾಗವನ್ನು ತೆಗೆದು ಮತ್ತೆ 100 ಭಾಗವನ್ನು ಮಾಡಿದಾಗ ಅಷ್ಟು ಸೂಕ್ಷ್ಮವಾಗಿರುವಂಥ ಜೀವ ನಾವು ಚಿಂತನೆ ಮಾಡಿದ್ರೆ ಸಾಧ್ಯನಾ ಈ ಭೋಗವನ್ನು, ಸುಖವನ್ನು ಪಡಲಿಕ್ಕೆ? ಇವರಿಂದ ಸುಖ ಆಯಿತು, ಅವರಿಂದ ಸುಖ ಆಯಿತು, ಹೇಗೆ ಆಯಿತು ಆ ಸುಖ? ಆಳಕ್ಕೆ ಇಳಿದು ನೋಡಿದಾಗ ಈ ಸೃಷ್ಟಿಯನ್ನು ಮಾಡಿ ಭಗವಂತ ಆ ಬ್ರಹ್ಮಾಂಡದಲ್ಲಿ ಈ ಭೂಮಿಯ ಮೇಲೆ ಆ ಜೀವರನ್ನು ತಂದು, ಆ ಜೀವರು ಅನುಭವಕ್ಕೆ ಆ ಎಲ್ಲದ ಸುಖ ದುಃಖದ ಅನುಭವವನ್ನು ಪಡಲಿಕ್ಕಾಗಿ ಆ ದೇಹವನ್ನು ಕೊಟ್ಟು, ಇಂದ್ರಿಯಗಳನ್ನು ಕೊಟ್ಟು, ಎಲ್ಲ ಒಂದು ನಮಗೆ ಆ ಬೇರೆ ಜೀವರ ಒಂದು ಸಂಬಂಧವನ್ನು ಸೃಷ್ಟಿ ಮಾಡಿ ಕೊಟ್ಟು, ಇವರಿಂದ ಆನಂದ ಆಯಿತು, ಅವರಿಂದ ಆನಂದ ಆಯಿತು ಅನ್ನೋ ಭಾವವನ್ನು ನಮಗೆ ಆ ಎಲ್ಲ ವಿಷಯಗಳ ಸಂಪರ್ಕವನ್ನು ಮಾಡೋದ್ರಿಂದ ನಮಗೆ ಸಾಧ್ಯ. ಇಲ್ಲ ಆ ಜೀವಕ್ಕೆ ಹೇಗೆ ಆ ಅನುಭವಕ್ಕೆ ಬರೋಕ್ಕೆ ಸಾಧ್ಯ? ಹಾಗೆ ಭಗವಂತ ನಿನ್ನಿಂದ ಆನಂದ ಆಯಿತು ಅನ್ನೋ ನನಗೆ ಆ ಭಾವನೆ ನನಗೆ ಬರಲಿ ಅಂತ ದಾಸರು ಹೇಳ್ತಾ ಇದ್ದಾರೆ. ಎಷ್ಟೋ ವಿಷಯ ಇದೆ ಆ ಮನುಷ್ಯನಿಗೆ, ನಾನೇ ಎಲ್ಲ ತಿಳಿತೀನಿ, ನಾನೇ ಎಲ್ಲ ಮಾಡ್ತೀನಿ. ಆ ನಾನು ಅನ್ನೋ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಅವನಿಗೆ ಹೇಗೆ ಬಂತು? ಅವನು ಭಗವಂತ ಕೊಟ್ಟರೆ ತಾನೇ ಬಂತು. ಹಾಗೆ ಇದನ್ನು ಅರಿವೇ ಇಲ್ಲ. ಅದಕ್ಕೆ ದಾಸರು, ಜಗನ್ನಾಥ ದಾಸರು ಹರಿಕಥಾಮೃತಸಾರದಲ್ಲಿ ಹೇಳ್ತಾರೆ, ಸೂಜಿ ಕರದಲ್ಲಿ ಪಿಡಿದು ಸಮರವನಾ ಜಯಿಸುವೆನು ಎಂಬ ನರನಂತಿ ಜಗತ್ತಿನೊಳ್ಳುಳ್ಳ ಅಜ್ಞಾನಿಗಳು ಅಂತ. ಈ ಜ್ಞಾನ, ಇವಾಗ ಆ ಸುಖ ಪಡಲಿಕ್ಕಾಗಿ ಆ ಜ್ಞಾನ ಬರಬೇಕು, ಆ ಜ್ಞಾನದಿಂದ ಅದಕ್ಕೆ ಇಚ್ಛೆ ಆಗಬೇಕು, ಇಚ್ಛೆಯಿಂದ ಆ ಕ್ರಿಯೆ ಹೇಗೆ ಮಾಡಬೇಕು ಅಂತ ತಿಳಿಬೇಕು. ಇದೆಲ್ಲ ಒಂದು ಚಿಂತನೆಯನ್ನು ಅದನ್ನು ನಾವು ಪಡೆದಾಗ, ಅದಕ್ಕೆ ಎಷ್ಟು ಆ ಶಕ್ತಿಯನ್ನು ಭಗವಂತ ಕೊಟ್ಟಾಗ ಮಾತ್ರ ಆ ಸುಖ ಆಯಿತು ಅನ್ನೋದು ನಮಗೊಂದು ಅರಿವಾಗುತ್ತೆ. ಆ ಸುಖ ಭಗವಂತ ತಾನು ಒಳಗಿದ್ದು ಆ ಸುಖವನ್ನು ತಾನು ಉಂಡು ಉಣಿಸ್ತಾನೆ. ಏನೇ ನಾವು ತಿಂದ್ರು ಆಹಾರದಿಂದ ಸುಖ, ಅಪ್ಪ ಎಷ್ಟು ಚೆನ್ನಾಗಿತ್ತು ಭೋಜನ, ಇವತ್ತು ತೃಪ್ತಿ ಆಯಿತು. ಈ ತೃಪ್ತಿಯ ಒಂದು ಸುಖ ಹೇಗೆ ಕೊಡ್ತಾನೆ ಭಗವಂತ? ಆ ಸುಖ ಅವನು ಉಂಡು ಉಣಿಸಿದ್ರೆ ನಮಗೆ ಸಾಧ್ಯ, ಅವನು ಮಾಡಿಸಿದ್ರೆ ಸಾಧ್ಯ. ಅವನು ಎಲ್ಲ ಕರ್ಮಗಳನ್ನು ನಾವು ಮಾಡಿದಾಗ, ಭಗವಂತ ಮಾಡಿಸ್ದ ಅಂದಾಗ ಅದರ ಲೇಪವೇ ಇರಲ್ಲ ನಮಗೆ. ಅದರಿಂದ ನಮಗೆ ಮತ್ತೆ ಸಂಸಾರ ಬರೋದಿಲ್ಲ. ಇಲ್ಲ ನಾನೇ ಮಾಡಿದೆ ಅನ್ನೋ ಒಂದು ಭಾವ ಬಂತು ಅಂದರೆ ನಮಗೆ ಆಗೇನಾಗುತ್ತೆ, ಅದರ ಒಂದು ಲೇಪ ನಮಗೆ ಬರೋಕ್ಕೆ ಶುರು ಆಗುತ್ತೆ.
ಅದು ಮತ್ತೆ ಸಂಸಾರದಲ್ಲಿ ಮತ್ತೆ ಮತ್ತೆ ಬಂದು ಹೋಗ್ತೀವಿ. ಹೀಗೆ ಅನ್ಯರಿಂದ ಸುಖವಾಯಿತೆಂಬ, ಬೇರೆಯವರಿಂದ ಅಲ್ಲಿಂದ ಸುಖ ಆಯಿತು, ಇಲ್ಲಿಂದ ಸುಖ ಬಂತು, ನಾನು ವಿಹಾರಕ್ಕೆ ಹೋಗಿದ್ದೆ ಅದರಿಂದ ಸುಖ ಬಂತು, ಪ್ರಕೃತಿಯಿಂದ ಸುಖ ಬಂತು, ಇಲ್ಲ ಸುಂದರವಾದಂಥ ಮನೆ ಇದೆ ಅದರಿಂದ ಸುಖ ಬಂತು, ಒಳ್ಳೊಳ್ಳೆ ವಾಹನಗಳಿಂದ ಓಡಾಡ್ತೀನಿ ಅದರಿಂದ ಸುಖ ಬಂತು, ದೇಶ ತಿರುಗ್ತೀನಿ ಅದರಿಂದ ಸುಖ ಬಂತು. ಈಗಿನ ಲೌಕಿಕವಾದಂಥ ಇದೆಲ್ಲವೂ ಸುಖವೇ. ನನ್ನ ಮಕ್ಕಳು ಫಾರಿನ್ಗೆ ಹೋಗಿ ಓದ್ತಾ ಇದ್ದಾರೆ, ಬೇರೆ ದೇಶಕ್ಕೆ ಹೋಗಿ ಓದ್ತಾ ಇದ್ದಾರೆ ಅನ್ನೋ ಸುಖ, ತುಂಬ ಸಂಪಾದನೆ ಮಾಡಿ ಕೈ ತುಂಬ ದುಡ್ಡು ಕೊಡ್ತಾ ಇದ್ದಾರೆ ಅನ್ನೋ ಸುಖ, ಹೀಗೆ ಏನೇನೋ ಸುಖಗಳು, ಏನೇನೋ ಇದೆಲ್ಲ ಯಾರಿಂದ ಬಂತು? ಇದರ ಮೂಲಕ್ಕೆ ನಾವು ಹೋದಾಗ ಆ ಸುಖ ಪಡಲಿಕ್ಕಾಗಿ ಆ ಭಗವಂತ ನಿನಗೆ ಕೊಟ್ಟಂಥ ಕ್ಷೇತ್ರಜ್ಞನಾಗಿ ನಿಂತಿದ್ದಾನೆ ಆ ಶರೀರದಲ್ಲಿ. ಆ ಕ್ಷೇತ್ರದಲ್ಲಿ ನಿಂತು ನಿಮ್ಗೆ ಆ ಸುಖ ಕೊಡ್ತಾ ಇದ್ದೇನೆ ಅನ್ನೋ ಅರಿವೇ ಇಲ್ಲದೆ ನಾವು ಸುಮ್ಮನೆ ಈ ಸುಖ ನನ್ನಿಂದ ಬಂತು ಅನ್ನೋದು. ನೀನು ನಾಳೆ ಆ ದೇಹ ಬಿದ್ದಾಗ ನೀ ಜೀವವನ್ನು ಹೊತ್ತು ಇನ್ನೊಂದು ದೇಹಕ್ಕೆ ತೊಗೊಂಡು ಹೋಗೋನು ಭಗವಂತಾನೆ. ಹೊಸ ವಸ್ತ್ರವನ್ನು ಹೇಗೆ ನಾವು ಉಡ್ತೀವೋ ಹಾಗೆ ಇನ್ನೊಂದು ಯೋನಿಯಲ್ಲಿ ಹುಟ್ಟಿಸಿ ಅಲ್ಲಿ ಮತ್ತೆ ಆ ಜೀವಕ್ಕೆ ಏನೇನು ಬೇಕೋ ಆನಂದವನ್ನು ಕೊಡ್ತಾನೆ. ಈಗ ಪಿತೃಗಳಿಗೆ ನಾವು ಇಲ್ಲಿ ಶ್ರಾದ್ದ ಕಾರ್ಯಗಳನ್ನೆಲ್ಲ ಮಾಡ್ತೀವಲ್ಲ ಆ ಪಿತೃಗಳಿಗೆ ಅಂತ, ಆ ಜೀವ ಎಲ್ಲಿ ಹುಟ್ಟಿರುತ್ತೋ ಅಲ್ಲಿ ಪಿತೃಗಳು ವಸುರುದ್ರ ಆದಿತ್ಯರ ಅಂತರ್ಯಾಮಿಯಾಗಿ ಭಗವಂತ ಪಂಚರೂಪಗಳಿಂದ ಶಾಂತಿ ಅನಿರುದ್ಧ, ಕೃತಿ ಪ್ರದ್ಯುಮ್ನ, ಜಯ ಸಂಕರ್ಷಣ, ಮಾಯಾ ವಾಸುದೇವ, ಲಕ್ಷ್ಮೀನಾರಾಯಣ ರೂಪದಿಂದ ಅಲ್ಲಿ ಬಂದು ನಮಗೆ ನಾವು ಕೊಟ್ಟಂಥ ಒಂದು ಅನ್ನವನ್ನು ಸ್ವೀಕಾರವನ್ನು ಮಾಡಿ ಆ ಪಿತೃಗಳಿಗೆ ಎಲ್ಲೆಲ್ಲಿ ಹುಟ್ಟಿರ್ತಾರೋ ಅಲ್ಲಿ ತಲುಪೋ ಹಾಗೆ ಭಗವಂತನೇ ಮಾಡೋದು. ಅದು ಬಿಟ್ಟು ನಾವೇನು ಅಂದ್ಕೊಳ್ತೀವಿ, ನಾವೇ ಅದು ಹೊರಟೋಯ್ತು ಜೀವ ಬಂತು ಅಂತ ಅಂದ್ಕೊಳ್ತೀವಿ. ಆ ಜೀವಕ್ಕೆ ಇವಾಗ ಒಂದು ಜೀವ ಮರಣ ಹೊಂದಿದ ಮೇಲೆ ಆ ಒಂದು ಆಹಾರ ಏನು, ಇವಾಗ ಒಂದು ಹುಲಿಯಾಗಿ, ಸಿಂಹ ಆಗಿ, ಬೇರೆ ಏನೋ ಕ್ರೂರ ಪ್ರಾಣಿಯಾಗಿ ಹುಟ್ಟಿದ್ರೆ ಆ ಒಂದು ಜೀವಕ್ಕೆ ಯಾವ ಆಹಾರ ಕೊಡಬೇಕೋ ಆ ಶರೀರಕ್ಕೆ ಅದನ್ನು ಒದಗಿಸಿ ಕೊಡ್ತಾನೆ ಭಗವಂತ. ಅದನ್ನೆಲ್ಲ ಅದರಿಂದ ಸುಖವನ್ನು ಕೊಡ್ತಾನೆ. ಅದು ಹೇಗೆ ಕೊಡ್ತಾನೆ ಆ ಸುಖವನ್ನು? ಅವನೇ ಕೊಡ್ತಾನೆ ಅಲ್ವಾ? ಅದು ನಾವೇನು ಅಂದ್ಕೊಳ್ತೀವಿ, ನಾವು ಕೊಡೋದ್ರಿಂದ ಅಂತ ಅಂದ್ಕೊಳ್ತೀವಿ. ಅದು ಸಾಧ್ಯ ಅಲ್ಲ. ಅವನು ಅದನ್ನು ಒದಗಿಸಿ ಕೊಡ್ತಾನೆ. ಅದರಿಂದ ಹೀಗೆ ಭಗವಂತ ಎಲ್ಲದರಿಂದ ಸುಖವನ್ನು ಕೊಡೋದು ಅವನೇ ಅನ್ನೋ ಒಂದು ನಮಗೆ ತಿಳಿವೇ ಇಲ್ಲದೆ ಎಲ್ಲದರಿಂದ ಸುಖ ಆಯಿತು, ಇಲ್ಲಿಂದ ಸುಖ ಆಯಿತು ಅನ್ನೋ ಭಾವನ ಬಿಡು ಅಂತ ಹೇಳ್ತಾ ಇದ್ದಾರೆ ದಾಸರು. ಭಗವಂತ ನಿನ್ನಿಂದನೇ ಆಯಿತು ಅನ್ನೋ ಒಂದು ಜ್ಞಾನವನ್ನು ಪಡೀರಿ, ಅದರಿಂದ ಉದ್ಧಾರ ಆಗಿ ಅಂತ ಹೇಳಿ. ಜ್ಞಾನದಿಂದ ಭಕ್ತಿ, ಭಗವಂತನ ಗುಣಗಳನ್ನು ತಿಳಿಯೋದ್ರಿಂದ ಸುಖ, ನಮಗೆ ಆನಂದ, ಅದನ್ನು ತಿಳಿರಿ ಅಂತ ಆ ಅಮೃತವನ್ನು, ಒಂದೊಂದು ಹನಿಯ ಅಮೃತವನ್ನು ಉಣಿಸ್ತಾ ಇದ್ದಾರೆ. ಭಗವಂತನ ಗುಣಾಮೃತವನ್ನು ನಮಗೆ ಉಣಿಸ್ತಾ ಇದ್ದಾರೆ ಅಂತ. ನಿನ್ನನರಿಯದೆ ಅನ್ಯರ ಬಲ್ಲೆನೆಂಬುದಕ್ಕಿಂತ ಕಣ್ಣಿಲ್ಲದಿರುವ ಕುರುಡ ಮೇಲಯ್ಯ. ನಿನ್ನರಿಯದೆ ಅನ್ಯರ ಬಲ್ಲೆನೆಂಬ ಅಂದರೆ ಏನೇನೋ ತಿಳುವಳಿಕೆ. ಈಗಂತೂ ಏನೇನೋ ಓದಲಿಕ್ಕೆ, ಏನೇನೋ ತಿಳಿಲಿಕ್ಕೆ, ಏನೇನೋ 10 ಡಿಗ್ರಿ ಪಡಿತೀವಿ, 10 ಸರ್ಟಿಫಿಕೇಟ್ನ ಪಡಿತೀವಿ ಅಂತ ಏನೇನೋ ತಿಳಿಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ ನಾವು. ಅದರಿಂದ ನಮಗೆ ಸಂಪಾದನೆ ಜಾಸ್ತಿ ಆಗುತ್ತೆ. ಉದ್ದೇಶ ಏನಾಗುತ್ತೆ? ಇಲ್ಲಿ ನಾನು ಲೌಕಿಕವಾಗಿ ನೋಡಿರೋ ಅಂಥದ್ದು ಹೇಳ್ತಾ ಇದ್ದೀನಿ ನಿಮಗೆ. ಕಾರ್ಪೊರೇಟ್ ವರ್ಲ್ಡಲ್ಲಿ ಈ ಸರ್ಟಿಫಿಕೇಷನು ಆ ಸರ್ಟಿಫಿಕೇಷನ್ ಮಾಡ್ಕೊಳ್ತಾನೆ ಇರಬೇಕು, ಇಲ್ಲಾಂದರೆ ನಿಮಗೆ ಒಳ್ಳೆ ಸ್ಥಾನ ಬರೋದಿಲ್ಲ, ಒಳ್ಳೆ ದುಡಿಮೆ ಆಗೋದಿಲ್ಲ ಅಂತ ಹೇಳಿ. ಆ ರೀತಿ ಅದಕ್ಕೆಲ್ಲ ಮೂಲದ ಒಂದು ಜ್ಞಾನದ ಗಣಿ ಯಾರು? ಆ ಭಗವಂತನೇ ಆ ಶಬ್ದರೂಪನಾಗಿ ಅಕ್ಷರ ಪ್ರತಿಪಾದ್ಯನಾಗಿ ಇದ್ದು ಆ ಒಂದೊಂದು ಶಬ್ದದಲ್ಲಿ ಅಕ್ಷರದಲ್ಲೂ ಜ್ಞಾನವನ್ನು ಅವನು ಕೊಟ್ಟರೆ ತಾನಿದ್ದು ಆ ಜ್ಞಾನವನ್ನು, ಅದಕ್ಕೆ ಭಗವಂತ ಆ ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲ ಕೊಡೋನು ಅವನೊಬ್ಬನೇ. ಹಾಗೆ ಅವನನ್ನು ತಿಳಿಲಿಕ್ಕೆ ನಾವು ಪ್ರಯತ್ನನೇ ಪಡೋದಿಲ್ಲ. ಅವನು ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ಎಲ್ಲದರಲ್ಲೂ ಇದ್ದಾನೆ. ಎಲ್ಲ ತಿನ್ನೋ ಅನ್ನದ್ರಲ್ಲಿದ್ದಾನೆ. ನಾವು ಒಂದೊಂದು ಉಪಯೋಗ ಮಾಡುವಂಥ ವಸ್ತುಗಳಲ್ಲೂ ಭಗವಂತ ನಿಂತಿದ್ದಾನೆ. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದನಾಗಿದ್ದಾನೆ, ಪರಿಪೂರ್ಣನಾಗಿದ್ದಾನೆ. ಶ್ರೀಮದಾಚಾರ್ಯರು ಹೇಳ್ತಾರೆ. ಅದರಿಂದ ಎಲ್ಲ ರೀತಿಯಾದಂತಹ ಅವನಲ್ಲಿ ಇದು ನನ್ನ ವಸ್ತು, ಎಲ್ಲ ಕಡೆ ನಮಸ್ಕಾರ ಮಾಡ್ತಾ ಇರ್ತಾರೆ ಅವ್ರ ಮನೇಲಿ ಸಣ್ಣವರಾಗಿದ್ದಾಗ ಶ್ರೀಮದಾಚಾರ್ಯರು, ಮಧ್ವಾಚಾರ್ಯರು. ಯಾತಕ್ಕೆ? ಅದು ನನ್ನ ವಸ್ತು ಅಂದರೆ ಏನು? ಭಗವಂತ ತಾನು ಎಲ್ಲ ಚೆನ್ನಾಗಿ ಎಲ್ಲ ಕಡೆ ವಾಸ ಮಾಡಿದ್ದಾನೆ, ಚೆನ್ನಾಗಿ ಅವನು ವಸ್ತುವಾಗಿದ್ದಾನೆ, ಚೆನ್ನಾಗಿ ವಾಸವಾಗಿರೋದನ್ನ ಅಂತ ತನ್ನ ವಸ್ತುಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತಾರೆ ಶ್ರೀಮದಾಚಾರ್ಯರು. ಹಾಗೆ ಆ ರೀತಿಯಾದಂಥ ಒಂದು ಅರಿವೇ, ಅವನನ್ನು ಅರಿಲಿಕ್ಕೆ ನಾವು ಪ್ರಯತ್ನವನ್ನೇ ಮಾಡೋದಿಲ್ಲ. ಒಂದು ಸಣ್ಣ ವಿಷಯ ಇರುತ್ತೆ, ಆ ಸಣ್ಣ ವಿಷಯದಲ್ಲಿ ಆನಂದವನ್ನು ಕೊಡುವಾಗ ಅವನು ಭಗವಂತ ನೀನು ಕೊಟ್ಟಿದ್ದು ಆನಂದ ಅಂತ ತಿಳಿಯಿರಿ. ಆ ಜ್ಞಾನ ಅವನಿಗೆ ಒಂದು ನಮಸ್ಕಾರವನ್ನು ಮಾಡಿ ಅದನ್ನು ನಾವು ತಿಳಿಯೋಕ್ಕೆ ಹೋಗೋದಿಲ್ಲ.
ನಿನ್ನರಿಯದೆ ಅನ್ಯರ ಬಲ್ಲೆನೆಂಬುದು. ಯಾರ್ಯಾರ ಬಗ್ಗೆನೂ ತಿಳ್ಕೊಳಕ್ಕೆ ಹೋಗ್ತೀವಿ. ಆ್ಯಕ್ಟರ್ಸ್ ಏನು ತಿಂತಾರೆ, ಕ್ರಿಕೆಟರ್ಸ್ ಏನು ತಿಂತಾರೆ, ಏನು ಕುಡಿತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಅವ್ರ ವೆಕೇಷನ್ ಏನು, ಇದೆಲ್ಲ ತಿಳಿಲಿಕ್ಕೆ ಪ್ರಯತ್ನ ಪಡ್ತೀವಿ ಸಾಮಾನ್ಯ ಲೌಕಿಕವಾಗಿ. ಹಾಗಿರುವಾಗ ಭಗವಂತನನ್ನು ಒಂದು ಹೆಜ್ಜೆ ಅವನ ನಾಮದಿಂದ, ಅವನ ಗುಣದಿಂದ ಅವನನ್ನು ಪ್ರೀತಿಸಿ, ಅವನನ್ನು ಭಕ್ತಿ ಬರೋದು ಜ್ಞಾನದಿಂದ, ದಾಸರಿಂದ, ನಮ್ಮ ಗುರುಗಳನ್ನು ಹುಡುಕಿ ಆ ಜಿಜ್ಞಾಸೆಯನ್ನು ಪಡೆದು ಹುಡುಕ್ಬೇಕಂತೆ. ಜ್ಞಾನಿಗಳು ಭಗವಂತನನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಪಡ್ತಾರಂತೆ. ಎಲ್ಲ ರೀತಿಯಾದಂಥ ಶ್ರೀಮದಾಚಾರ್ಯರು ಕೊಟ್ಟಂಥ ನಮಗೆ ಮಹಾಭಾರತ ತಾತ್ಪರ್ಯ, ಭಾಗವತ, ಇದರಲ್ಲಿ ಎಲ್ಲದರಲ್ಲೂ ನಾವು ಮುಳುಗಿ ಅವನನ್ನು ಹುಡುಕ್ಬೇಕಂತೆ. ಆ ಸಮುದ್ರದಲ್ಲಿ ಮುಳುಗಿ, ಆ ಜ್ಞಾನ ಸಮುದ್ರದಲ್ಲಿ ನಮಗೆ ಎಲ್ಲ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆ ಜ್ಞಾನ ಸಮುದ್ರ ಅವನು. ಅದರಲ್ಲಿ ನಮ್ಮ ಒಂದು ಬಟ್ಟಲು ಎಷ್ಟಿರುತ್ತೋ, ನಮ್ಮ ಜ್ಞಾನದ ಶಕ್ತಿ ಎಷ್ಟು ಕೊಟ್ಟಿರ್ತಾನೋ ಅಷ್ಟೇ ನಾವು ಪಡೀಲಿಕ್ಕೆ ಸಾಧ್ಯ. ಹಾಗೆ ಅದನ್ನು ಹುಡುಕ್ತಾರಂತೆ. ಜಗನ್ನಾಥದಾಸರು ಹೇಳ್ತಾರೆ ಹರಿಕಥಾಮೃತದಲ್ಲಿ, ಜ್ಞಾನಿಗಳು ಆ ಭಗವಂತನನ್ನು ಹುಡುಕ್ತಾರೆ. ಆ ರೀತಿ ಅವನನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಪಟ್ಟರೆ ಒಂದು ಹೆಜ್ಜೆ ನಾವು ಮುಂದಿಟ್ಟರೆ 10 ಹೆಜ್ಜೆ ಭಗವಂತ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾರೆ. ಅದರಿಂದ ನಿನ್ನರಿಯದೆ ಅನ್ಯರ ಬಲ್ಲೆನೆಂಬುದಕ್ಕಿಂತ ಕಣ್ಣಿಲ್ಲದಿರುವುದು ಅಂದರೆ ಒಳಗಣ್ಣು. ನಾವು ಒಳಗಣ್ಣನ್ನು ತೆರೆಸಿ ನಮ್ಮನ್ನು ನಿನ್ನ ಒಂದು ರೂಪವನ್ನು ನಮಗೆ ನಿನ್ನ ಆದಂಥ ಪ್ರಕಾಶಮಾನವಾದಂಥ ನಿನ್ನ ರೂಪ ನನಗೆ ಬಿಂಬನಾಗಿ ನನ್ನ ಬಿಂಬವನ್ನು ತೋರಿಸ್ಕೊಡು, ನನ್ನ ಒಳಗಡೆ ನಿಂತು ನಿನ್ನ ರೂಪವನ್ನು ನನಗೆ ತೋರಿಸ್ಕೊಡು ಅಂತ ಆ ಭಗವಂತನನ್ನು ಕರಿಬೇಕಂತೆ. ನನ್ನ ಹೃದಯ ಮಂಟಪದಲ್ಲಿ ಬಂದು ನೆಲೆಸು. ಅವನು ನೆಲೆಸಿದಾನೆ, ಆದರೆ ನಮಗೆ ಅದರ ಅರಿವಾಗಬೇಕಲ್ಲ. ಅದರಿಂದ ಅವನಿಗೆ ಕರೆದು ಅದನ್ನು ಬಂದು ನೆಲೆಸಪ್ಪ ನೀನು ನಮ್ಮ ಹೃದಯ ಮಂಟಪದಲ್ಲಿ ಅಂತ ಹೇಳಿ ಕರಿಬೇಕಂತೆ. ಆವಾಗ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅವನು ಎಲ್ಲವನ್ನೂ ಅವನೇ ಕೊಡ್ತಾನೆ. ಇವಾಗ ಒಂದು ಬದರಿ ಯಾತ್ರೆ ಮಾಡಬೇಕು ಅಂದರೆ ಆ ಜೀವರಿಗೆ ಆ ಚಿಪ್ ಅಂತ ಇರುತ್ತೆ ನೋಡಿ, ಆ ಚಿಪ್ ಕಂಪ್ಯೂಟರ್ ಚಿಪ್ ಅಂತ, ಅಲ್ಲೆಲ್ಲ ಮೆಮೊರಿ ಸ್ಟೋರೇಜ್ ಆಗಿರುತ್ತೆ. ಹಾಗೆ ನಾವು ಹಿಂದಿನ ಜನ್ಮದಲ್ಲಿ ಏನೇನು ಮಾಡಿರ್ತೀವೋ ಅದ್ರ ಎಲ್ಲ ಅರಿವು ಅದರಲ್ಲಿ ಹಾಕಿರ್ತಾನೆ ಭಗವಂತ, ಅಂಟನ್ನು ಕೊಟ್ಟಿರ್ತಾನೆ. ಆಗೇನಾದ್ರು ಹೋಗ್ಬೇಕಂದ್ರೆ ಏನು ಮಾಡ್ತೀವಿ, ಹೇಗೆ ಹೋಗಬೇಕು, ಏನು ಮಾಡಬೇಕು, ಅದಕ್ಕೆ ಇಚ್ಛಾಶಕ್ತಿ, ಇಚ್ಛೆ ಬರಬೇಕು ಮುಂಚೆ ಹೋಗಬೇಕು ಅನ್ನೋದು. ಅದಾದಮೇಲೆ ಜ್ಞಾನಶಕ್ತಿ, ಅದು ಹೇಗೆ ಹೋಗಬೇಕು, ಯಾವ ರೀತಿ ತಯಾರಿ ಮಾಡ್ಕೋಬೇಕು, ಜ್ಞಾನಶಕ್ತಿ. ಕ್ರಿಯಾಶಕ್ತಿ, ಆ ಕ್ರಿಯೆಯನ್ನು ಮಾಡಿಸಿ ಅಪೂರ್ಣವಾಗಿ ಅದನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು. ಇದೆಲ್ಲ ಮಾಡಿಸೋನು ಅವನು. ಅದನ್ನು ತಿಳಿಬೇಕು ಅಂದರೆ ಆ ಭಗವಂತ ಆ ಶಕ್ತಿಯನ್ನು ಕೊಡಬೇಕು. ಅವನನ್ನು ತಿಳಿಲಿಕ್ಕೆ ಪ್ರಯತ್ನ ಪಡಿ. ಅವನು ಎಲ್ಲಿದ್ದಾನೆ ಹುಡುಕಿ. ಎಷ್ಟು ಗ್ರಂಥಗಳು ವಾದಿರಾಜರು ಬರೆದಿರೋವಂಥ ಗುಂಡಕ್ರಿಯೆ, ಲಕ್ಷ್ಮೀ ಶೋಭಾನೆ, ಈ ರೀತಿ ಅನಂತವಾದ ರುಕ್ಮಿಣೀಶ ವಿಜಯ, ಎಂತೆಂಥ ಗ್ರಂಥಗಳು. ಭಗವಂತನ ಅಮೃತವನ್ನು ದಾಸರು ಬರೆದಂಥ ಹರಿಕಥಾಮೃತ ಸಾರ, ಕನಕದಾಸರು ಬರೆದಂಥ ಹರಿಭಕ್ತಿ ಸಾರ, ಎಷ್ಟೆಷ್ಟು ಆ ಅಮೃತವನ್ನು ದಾಸರು ಒಂದೊಂದು ಹನಿಯನ್ನು ಸವಿಯೋಣ ಸಾಕು, ಅಷ್ಟೇ ನಮಗೆ ಭಗವಂತನನ್ನು ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ. ನಿನ್ನರಿಯದೆ ಅನ್ಯರ ಬಲ್ಲೆನೆಂಬುದಕ್ಕಿಂತ ಕಣ್ಣಿಲ್ಲದಿರುವ ಕುರುಡ ಮೇಲಯ್ಯ ಅಂತ. ಯಾರು ಕಣ್ಣನ್ನು ಒಳಗಡೆ ಧ್ಯಾನದಿಂದ ನಾವು ಒಳಗಣ್ಣಿಂದ ನೋಡದೆ ಹೋದರೆ ಭಗವಂತನನ್ನು ಪ್ರಯೋಜನ ಇಲ್ಲ. ಅದರಿಂದ ಈ ಒಂದು ಸ್ಥೂಲವಾದ ಕಣ್ಣಿಂದ ಕೂಡ ಭಗವಂತನನ್ನೇ ನೋಡಬೇಕು ಅಂತ ನಾವು ಆಸೆಯನ್ನು ಪಡಬೇಕು. ಯಾತ್ರೆಗಳನ್ನು ಮಾಡಬೇಕು, ತೀರ್ಥಯಾತ್ರೆಗಳನ್ನು ಮಾಡಬೇಕು, ದಾನ ಧರ್ಮಾದಿಗಳನ್ನು ಮಾಡಬೇಕು. ಆವಾಗ ಅದನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ಜ್ಞಾನಕ್ಕೆ ಹಾದಿ ಮಾಡಿಕೊಡುತ್ತೆ. ಎಷ್ಟು ನಾವು ಒಳ್ಳೆಯ ಒಂದು ಸತ್ಕಾರ್ಯಗಳನ್ನು ಮಾಡ್ತೀವೋ ಹಾಗೆ ನಮಗೆ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಪಡೆಯೋಕ್ಕೆ ಭಗವಂತ ಅದನ್ನು ಯೋಗ್ಯ ಜೀವರಿಗೆ ಅದು ಅನುಕೂಲವನ್ನು ಮಾಡಿಕೊಡ್ತಾನೆ. ಹಾಗೆ ಪುಣ್ಯ ಪಾಪವರಿಯದೆ ಬದುಕುವ ಮನುಜನಿಗಿಂತ ನಾಯಿ ಕುನ್ನಿ ಲೇಸಯ್ಯ ಅಂತ ಹೇಳ್ತಾರೆ. ಇಲ್ಲಿ ಆ ಕರ್ಮಗಳನ್ನು ಮಾಡುವಾಗ ಆ ಪಾಪ ಪುಣ್ಯದ ಅರಿವು ಮನುಷ್ಯನಿಗೆ ಬುದ್ಧಿ ಅನ್ನೋ ಒಂದು ಮನಸ್ಸು, ಬುದ್ಧಿ ಅನ್ನೋ ಶಕ್ತಿಯನ್ನು ಭಗವಂತ ತಾನು ನಿಂತು ಕೊಡ್ತಾ ಹೋಗ್ತಾನೆ. ಅದನ್ನು ನಾವು ಕರ್ಮವನ್ನು ಮಾಡುವಾಗ ಇದು ಭಗವಂತನ ಪ್ರೀತಿಗಾಗಿ ಮಾಡ್ತಾ ಇದ್ದೀನಿ. ನಮಗೆ ಎಲ್ಲ ಕೆಟ್ಟ ಗುಣಗಳಿರುತ್ತೆ, ಕೋಪ, ಆವೇಶ, ಬೇರೆಯವ್ರ ಮೇಲೆ ಅಸೂಹೆ, ಇದನ್ನ ಎಂತೆಂಥ ಗುಣಗಳಿರುತ್ತೆ. ಅದನ್ನೆಲ್ಲ ದಾಟಿ ನಿಂತಾಗ ಆ ಭಗವಂತ ರಕ್ಷಣೆಯನ್ನು ಮಾಡ್ತಾನೆ. ಅದನ್ನು ದಾಟಿ ನಿಲ್ಲಬೇಕಂದ್ರೆ ಅವನನ್ನೇ ಮೊರೆ ಹೋಗಬೇಕು, ಅವನೇ ನಮ್ಮನ್ನಿಂದ ಬಿಡಿಸ್ಬೇಕು. ಏನೇ ಸೆರೆ ಆಗಲಿ, ಈ ಸಂಸಾರ ಒಂದು ಸೆರೆ ಕೂಡ ಅವನೇ ಬಿಡಿಸ್ಬೇಕು. ಅದರಿಂದ ಆ ರೀತಿ ಭಗವಂತ ಈ ಪುಣ್ಯ ಪಾಪವ ಅರಿಯದೆ ನಾವು ತಿಳಿದೆ ಮನುಷ್ಯನಿಗೆ ಬೇರೆ ನಾಯಿ ಕುನ್ನಿ ಲೇಸಯ್ಯ ಅಂದರೆ ಆ ನಾಯಿಯ ಒಂದು ಇದು ಏನಿರುತ್ತೆ, ಪ್ರಾಣಿಗಳು ನಿದ್ದೆ ಮಾಡುತ್ತೆ, ತಿನ್ನುತ್ತೆ, ಅದರ ಸ್ಥಾನ ಒಂದು ಜಾಗವನ್ನು ಸ್ಥಾಪನೆ ಮಾಡ್ಕೊಳ್ಳುತ್ತೆ, ಅದಿರುತ್ತೆ. ಅನ್ನ ಹಾಕಿದ್ರೆ ಭಾಳ ಒಂದು ವಿಶ್ವಾಸವಾಗಿ ಇರುತ್ತೆ ನಾಯಿ ಆದರೆ. ಆಮೇಲೆ ಮೈಥುನ ಅಷ್ಟೇ, ಅದರ ಒಂದು
ವ್ಯವಹಾರಗಳು ಅಷ್ಟೇ ಇರುತ್ತೆ. ಅದಕ್ಕೆ ಪಾಪ ಪುಣ್ಯದ ಅರಿವಿಲ್ಲ. ಮನುಷ್ಯನಿಗೆ ಬುದ್ಧಿ ಮಾಡೋ ಬುದ್ಧಿ ಯೋಚನೆ ಮಾಡೋ ಶಕ್ತಿಯನ್ನು ಕೊಟ್ಟಿದ್ದಾನೆ ಭಗವಂತ. ಅದರಿಂದ ಆ ಪಾಪ ಪುಣ್ಯವನ್ನು ಅದರಿಂದ ನಿಷ್ಕಾಮನೆಯಿಂದ ಭಗವಂತನ ಪ್ರೀತನಾಗಲಿ ಅಂತಲೇ ನಾವು ಆ ಕರ್ಮಗಳನ್ನು ಮಾಡ್ತಾ ಹೋಗ್ಬೇಕು. ನಮ್ಮ ಹೃದಯದಲ್ಲಿ ಅಷ್ಟದಳ ಕಮಲ ಇದೆ. ಆ ಅಷ್ಟದಳ ಕಮಲದಲ್ಲಿ ಆ ಎಲ್ಲ ಆ ಒಂದು ದಳಗಳಲ್ಲಿ ಅಂದರೆ ಎಲ್ಲ ಆ ಒಂದು ದಿಕ್ಕಿನಲ್ಲಿ ಭಗವಂತ ಆ ದೇವತೆಗಳಿಂದ ಪೂಜೆಗೊಳ್ತಾ ಒಂದೊಂದು ದಳಕ್ಕೆ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಹಗಲು ರಾತ್ರಿ ಈ ನಾಡಿಗಳಲ್ಲಿ ಸುಷುಮ್ನ ನಾಡಿಯಲ್ಲಿ ಸಂಚಾರವನ್ನು ಮಾಡಿ ದೇಹದಲ್ಲಿ, ಆಮೇಲೆ ಬಲಗಡೆ 36,000 ನಾಡಿ, ಎಡಗಡೆ 36,000 ನಾಡಿ, ಲಕ್ಷ್ಮೀ ಸಮೇತವಾಗಿ ದೇವತೆಗಳಿಂದ ಸಂಚಾರವನ್ನು ಮಾಡ್ತಾ ದಿನ ಬೆಳಗ್ಗೆ ಎದ್ದಾಗಿಂದ ನಮಗೆ ಬಲಗಡೆ ಇರುವಂಥ ಪುರುಷ ನಾಡಿಗಳಲ್ಲಿ ನಮಗೇನು ಮಾಡ್ತಾನೆ ಭಗವಂತ ಶಕ್ತಿಯನ್ನು ಕೊಟ್ಟು ದಿನ ಎಷ್ಟು ಬೇಗ ಬೆಳಗ್ಗೆಯಿಂದ ಕೆಲಸಗಳನ್ನು ಮಾಡ್ತಾ ಹೋಗ್ತೀವಿ. ರಾತ್ರಿಯಲ್ಲಿ ಎಡೆ ಇರುವಂಥ 36,000 ನಾಡಿಗಳಲ್ಲಿ ನಿಂತು ಆಯಾಸವನ್ನು ಹೋಗಲಾಡಿಸಿ ನಿದ್ದೆಯನ್ನು ಕೊಟ್ಟು ರಕ್ಷಣೆಯನ್ನು ಮಾಡ್ತಾನೆ. ಇಷ್ಟು ಪುಣ್ಯವನ್ನು, ಇಷ್ಟು ಒಂದು ಉಪಕಾರವನ್ನು ಮಾಡ್ತಾ ಇರುವಂಥ ಭಗವಂತ ಪುಣ್ಯಾತ್ಮ. ಅಷ್ಟು ಒಂದು ಭಗವಂತನ ಒಂದು ಅರಿವೇ ಇಲ್ಲದೆ ನಾವು ಆ ಪಾಪ ಪುಣ್ಯಗಳ ಅರಿವೇ ಇಲ್ಲದೆ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಹೋಗ್ತಿರುವಾಗ ಅದನ್ನು ತಪ್ಪಿಸ್ಬೇಕು ಅವನು ಭಗವಂತ. ಅದನ್ನು ನಾವು ಕೇಳ್ಕೋಬೇಕು. ಆಮೇಲೆ ಯಾವುದೇ ಕೆಲಸವನ್ನು ನಾನು ಹೋದರೆ ಹೋದೇನು ಅಂತ ಕನಕದಾಸರು ಹೇಳಿದ್ದಾರೆ. ಆ ನಾನು ಅನ್ನೋ ಭಾವ ಹೋಗಿ ಭಗವಂತ ಬಿಂಬನಾಗಿ ನಿಂತು ಒಳಗಡೆ ನಿಂತು ಅವನು ತಾನು ಮಾಡಿಸ್ತಾ ಇದ್ದಾನೆ ಅನ್ನೋ ಅರಿವು ನಮಗಿದ್ದಾಗ ಆವಾಗ ನಾವು ಆ ಪುಣ್ಯಕರ್ಮ ಅವನಿಗೆ ಸಮರ್ಪಣೆಯನ್ನು ಮಾಡಬೇಕು. ಪಾಪಗಳು ನಮ್ಮಿಂದ ತುಂಬ ನಡೆಯುತ್ತೆ ನೋಡಿ. ದೇವ್ರ ಪೂಜೆ ಮಾಡ್ತಾ ಇರ್ತೀವಿ, ದೇವ್ರ ಪೂಜೆ ಮಾಡುವಾಗ ಕೋಪ ಬರುತ್ತೆ, ಇಲ್ಲ ಬೇರೆ ಏನೋ ಒಂದು, ಅದು ಕೋಪವೇ ಮೈಲಿಗೆ ಅಂತ ಹೇಳ್ತಾರೆ. ಆ ಕೋಪ ಬಂದರೇ ಮೈಲಿಗೆ ಅಂತ. ದೇವರ ಕಾರ್ಯ ಮಾಡುವಾಗ ಕೋಪ ಬಂದಾಗ ಮೈಲಿಗೆ ಅಂತ ಹೇಳ್ತಾರೆ. ಅದರಿಂದ ಆ ಕ್ಷಣದಲ್ಲಿ ಮತ್ತೆ ನಾಮಸ್ಮರಣೆಯನ್ನು ಮಾಡಿಕೊಂಡು ಕೋಪ ಬಂದಾಗ ಆ ನಾಮಸ್ಮರಣೆಯನ್ನು ಮಾಡಿಕೊಂಡು ನಾವು ಅದರಿಂದ ತಿದ್ದಿ ಆ ಭಗವಂತ ಇಲ್ಲಿಂದ ನನ್ನ ರಕ್ಷಣೆ ಮಾಡು ಅಂತ ಹೇಳಿ ಅವನ ಸ್ಮರಣೆಯನ್ನು ಮಾಡಿದಾಗ ಅಲ್ಲಿಂದ ಅವನ ರಕ್ಷಣೆ ಖಂಡಿತ ಮಾಡ್ತಾನೆ. ಹೀಗೆ ಒಂದೊಂದು ದಳಗಳಲ್ಲೂ ಸಂಚಾರ ಮಾಡ್ತಾ ಇವಾಗ ಪೂರ್ವದಲ್ಲಿರುವಾಗ ಒಳ್ಳೆಯ ಒಂದು ಬುದ್ಧಿಯನ್ನು ಕೊಡ್ತಾನೆ, ದಕ್ಷಿಣದಲ್ಲಿರುವ ಕೋಪ ಆಯಾಸ ಇದನ್ನು ಕೊಡ್ತಾನೆ. ಹೀಗೆ ಒಂದೊಂದು ದಳಗಳಲ್ಲಿ ಅವನು ಭಗವಂತ ಪೂಜೆಯನ್ನು ತಗೊಳ್ತಾ ಇರ್ತಾನೆ ಆ ದಿಕ್ಕು ದೇವತೆಗಳಿಂದ. ಹೀಗೆ ತಗೊಳ್ಳುವಾಗ ಅವನು ಎಲ್ಲ ರೀತಿಯಾದಂಥ ಒಂದು ಆ ಜೀವರಲ್ಲಿ ನಿಂತು ಆ ಗುಣಗಳನ್ನು, ಆ ಭಾವನೆಗಳನ್ನು, ಆ ಸತ್ವ ರಜೋ ತಮೋ ಗುಣಗಳ ಒಂದು ವ್ಯಾಪಾರವನ್ನು ಮಾಡ್ತಾ ಇರ್ತಾನೆ. ನೋಡಿ, ಬೆಳಗ್ಗೆ ಎದ್ದಾಗಿಂದ ಸೃಷ್ಟಿಯ ಒಂದು ಚಿಂತನೆಯನ್ನು ಮಾಡ್ಬೋದು ನಾವು. ಬೆಳಗ್ಗೆ ಎದ್ದಾಗ ಎಚ್ಚರವನ್ನು ಕೊಡ್ತಾನೆ. ಎಲ್ಲ ಆ ಒಂದು ಕಾರ್ಯಗಳನ್ನು ಮಾಡಲಿಕ್ಕಾಗಿ ಹೇಗೆ ಮಾಡಬೇಕು ಅನ್ನೋ ಚಿಂತನೆಯನ್ನು ಕೊಡ್ತಾನೆ. ಆದಮೇಲೆ ಆ ಬೆಳಗ್ಗೆ ಆದ ಮೇಲೆ ಮಧ್ಯಾಹ್ನಕ್ಕೆ ಬರ್ತೀವಿ. ಮಧ್ಯಾಹ್ನ ಒಂದು ರೀತಿಯಾದಂಥ ಎಲ್ಲ ಒಂದು ಕೆಲಸಗಳಲ್ಲಿ ತೊಡ್ಕೊಳ್ತೀವಿ. ಹಾಗೆ ಲಯವನ್ನು ಮಾಡ್ತಾನೆ. ರಾತ್ರಿ ಸುಸ್ತಾಗುತ್ತೆ, ಮಲ್ಕೊಳ್ತೀವಿ. ಹಾಗೆ ಮತ್ತೆ ಎಚ್ಚರ, ಮತ್ತೆ ಸೃಷ್ಟಿ ಸ್ಥಿತಿಯನ್ನು ಮಾಡ್ತಾನೆ, ಲಯವನ್ನು ಮಾಡ್ತಾನೆ. ಮಧ್ಯಾಹ್ನ ಕಾಲಕ್ಕೆ ಸ್ಥಿತಿ, ಮತ್ತು ಸಂಜೆಯ ಕಾಲಕ್ಕೆ ಲಯ. ಹೀಗೆ ಈ ದಿನನಿತ್ಯದಲ್ಲೇ ನಮಗೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಚಿಂತನೆಯನ್ನು ಕೊಡ್ತಾ ಹೋಗ್ತಾನೆ ಭಗವಂತ. ಹೀಗೆ ಈ ಒಂದು ಅರಿವನ್ನು ಬಿಟ್ಟು ನಾವು ಪಾಪ ಪುಣ್ಯದ ಅರಿವನ್ನು ಬಿಟ್ಟು ಬೇರೆ ಯಾವುದೋ ಲೋಕಕ್ಕೆ ನಾವು ವಿಷಯಗಳ ಲೋಕದಲ್ಲಿ ಬೀಳೋ ಬದಲು ಆ ಮನುಷ್ಯ ನಾಯಿ ಕುನ್ನಿ ಲೇಸಯ್ಯ ಅಂತ ಹೇಳಿ ದಾಸರು ಹೇಳ್ತಾ ಇದ್ದಾರೆ. ಹೀಗೆ ಕುಲಹೀನನಾದರೂ ಸುಖ ದುಃಖಗಳು ನಿನ್ನಿಂದಾಯಿತೆಂಬ ಮತಿ ಚೆನ್ನಾಗಿ ತಿಳಿಸಯ್ಯ ಗೋಪಾಲ ವಿಠಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಅಂದರೆ ಕುಲಹೀನನಾದಂದರೆ ವ್ಯಾಸರಾಜರು ಕನಕದಾಸರಂತಹ ಒಂದು ಜ್ಞಾನಿಗಳನ್ನು ನೋಡಿ, ಆ ಕುಲ ಜಾತಿ ಅನ್ನೋದೆಲ್ಲ ಒಂದು ದೇಹಕ್ಕೆ ಸಂಬಂಧಪಟ್ಟಿರೋದಾದರೆ ಮನಸ್ಸಿಗೆ ಸಂಬಂಧಪಟ್ಟಿರೋದು, ಆ ಜೀವಕ್ಕೆ ಸಂಬಂಧಪಟ್ಟಿರೋದು, ಜೀವದ ಗುಣದ ಸ್ವಭಾವವೇ ನಾವು ನೋಡಬೇಕಾಗಿರೋದು. ಯಾವುದೇ ಕುಲದಲ್ಲಿ ಎಲ್ಲೇ ಹುಟ್ಟಿರಬಹುದು, ಅದೇ ಭಗವಂತನ ಕಡೆ ಗುಣಗಳ ಬಗ್ಗೆ ಜ್ಞಾನ ಪ್ರೀತಿ ಇದ್ದರೆ ಅವರು ಸಾತ್ವಿಕನಾಗಿರ್ತಾನೆ. ಈ ಸಂಸಾರದಲ್ಲೂ ಇದ್ದು ಭಗವಂತನನ್ನು ತಿಳಿದೇ ಇರೋ ಹಾಗಿರೋದು ರಾಜಸರಾಗಿರ್ತಾರೆ. ಭಗವಂತನೇ ಬೇಡ ಅನ್ನೋರು ತಾಮಸರಾಗಿರ್ತಾರೆ. ಹೀಗೆ ಒಬ್ಬೊಬ್ಬರ ಗುಣದ ಸ್ವಭಾವದಿಂದ ಯಾವುದಾಗಲಿ ಸುಖ ದುಃಖ ಭಗವಂತನಿಂದನೇ ಅನ್ನೋ ಒಂದು ಚಿಂತನೆಯನ್ನು ಕೊಟ್ಟಾಗ ಭಗವಂತ ನಮಗೆ ಚೆನ್ನಾಗಿ ಕೊಡಯ್ಯ ಅಂತ ಹೇಳಿ ತಿಳಿಸಯ್ಯ ಗೋಪಾಲ ವಿಠಲ ಅಂತ ಹೇಳ್ತಾ ಇದ್ದಾರೆ. ನಿನ್ನಿಂದ ಆಯಿತೆಂಬ ಮತಿ ಚೆನ್ನಾಗಿ ಯಾವಾಗೂ ನನಗೆ ಎಚ್ಚರವನ್ನು ಕೊಡು, ನೀನೇ ನನ್ನ ಜೊತೆ ಯಾವಾಗ ಇದೆಯಾ ಅನ್ನೋ ಎಚ್ಚರವನ್ನು ಕೊಡು. ಎಲ್ಲ ಕಾಲದಲ್ಲೂ
ಭಗವಂತನೇ ನಮ್ಮ ಜೊತೆ ಇದ್ದಾನೆ ಅಂತ. ಯಾರು ಸಂಬಂಧಗಳೆಲ್ಲ ನೋಡಿ ಸುಖ ಈ ಗಂಡನಿಂದ, ಒಳ್ಳೆಯ ಸಂಗಾತಿಯಿಂದ, ಮಕ್ಕಳಿಂದ, ಎಲ್ಲ ಬೇರೆ ಬೇರೆ ವಿಷಯಗಳಿಂದ ನಮಗೆ ಸುಖ ಆಯಿತು ಅನ್ನೋಕ್ಕಿಂತ ಭಗವಂತನಿಂದನೇ ನಿನ್ನಿಂದ ಸುಖ ದುಃಖಗಳಾಯಿತು ಅನ್ನೋದು. ಆ ಸುಖದಿಂದ ನೋಡಿ ನಾವು ಎಲ್ಲ ರೀತಿಯಾದಂಥ ಪುಣ್ಯವನ್ನು ಅರ್ಪಣೆಯನ್ನು ಮಾಡುವಾಗ ಅನಂತವನ್ನು ಮಾಡಿ ಅನಂತ ಪಟ್ಟು ಮಾಡಿ ಅದನ್ನು ಉಣಿಸ್ತಾನಂತೆ. ಒಂದು ದಾನ ಧರ್ಮ ಏನು ಮಾಡಿದ್ರು ಒಳ್ಳೆಯ ಸತ್ಕರ್ಮಗಳು ಅನಂತ ಪಟ್ಟು ಮಾಡಿ, ಅದೇ ಪಾಪಗಳನ್ನು ಅವನು ಏನು ಮಾಡ್ತಾನೆ, ಎಷ್ಟು ಕರುಣಾಳು ಭಗವಂತ ನೋಡಿ. ಆ ಪಾಪಗಳನ್ನು ನಾವು ಅವನಿಗೆ ಪಾಪಗಳನ್ನು ನಾವು ಸಮರ್ಪಣೆಯನ್ನು ಮಾಡು ಅಂತ ಹೇಳ್ತಾರೆ. ಪಾಪಗಳನ್ನು ಮಾಡಿದಾಗ ಅವನೇನು ಮಾಡ್ತಾನೆ, ಅದನ್ನು ಮೆಟ್ಟಿ ಅದನ್ನು ನಾಶವನ್ನು ಮಾಡಿ ನಮಗೆ ಉದ್ಧಾರವನ್ನು ಮಾಡ್ತಾನೆ. ಹೀಗೆ ಅವನ ಕರುಣೆಯನ್ನು ನಾವು ಚಿಂತನೆಯನ್ನು ಮಾಡಬೇಕು. ಅದನ್ನೇ ಇಲ್ಲಿ ಗೋಪಾಲದಾಸರು ನಮಗೆ ಹೇಳ್ತಾ ಇದ್ದಾರೆ, ನೀನೇ ಎಲ್ಲವನ್ನು ಕುಲಹೀನನಾದರೂ ಸುಖ ದುಃಖಗಳು ನಿನ್ನಿಂದ ಆಯಿತೆಂಬ ಮತಿ ಚೆನ್ನಾಗಿ ತಿಳಿಸಯ್ಯ. ಎಲ್ಲೇ ಯಾವುದೇ ಕುಲದಲ್ಲಿ ಹುಟ್ಟಿದ್ರೂ ಭಗವಂತ ಇದ್ದಾನೆ. ಒಂದು ಕತೆ ಇದೆ, ಏನು ಅಂತ ಹೇಳಿದ್ರೆ, ನಾರದರು ಸಂಚಾರವನ್ನು ಮಾಡ್ತಾ ಇರ್ತಾರೆ. ಬಹಳ ಒಬ್ಬ ಜ್ಞಾನಿ ಆ ನದಿ ತೀರದಲ್ಲಿ ಕೂತು ಸಂಧ್ಯಾವಂದನೆ ದೇವರ ಧ್ಯಾನವನ್ನು ಮಾಡ್ತಾ ಇರ್ತಾನೆ. ಅಲ್ಲಿ ಹೋಗಿ ನಾರದರು ಬಂದಾಗ ನಮಸ್ಕಾರವನ್ನು ಮಾಡಿ, ದೇವರು ಭಗವಂತ ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ, ಆ ಭಗವಂತ ಆ ಸೂಜಿಯ ಒಂದು ಇದರಲ್ಲಿ ಆನೆಯನ್ನು ತೂರಿಸ್ತಾ ಇದ್ದಾನೆ, ಆನೆಯನ್ನು ಇದು ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಹಾಗೆ ಎಲ್ಲಿ ಮಾಡ್ತಾನೆ ದೇವರು ಅಂತ ಹೇಳಿ ಆ ಬ್ರಾಹ್ಮಣ ಹೇಳ್ತಾನೆ. ಅಲ್ಲಿ ಮತ್ತೆ ನಾರದರ ಮುಂದೆ ಅಲ್ಲಿರೋ ರೈತನ ಹತ್ರ ಹೋಗಿ, ಆ ರೈತನು ಅಲ್ಲೆಲ್ಲ ಒಂದು ಹೊಲವನ್ನೆಲ್ಲ ಹೊಲದಲ್ಲಿ ಕೆಲಸವನ್ನು ಮಾಡಿ ಬಂದು ನಾರದನ್ನು ನೋಡಿದಾಗ ನಮಸ್ಕಾರವನ್ನು ಮಾಡ್ತಾನೆ. ಆಗ ಆ ರೈತ ಕೇಳ್ತಾನೆ, ಭಗವಂತ ಏನು ಮಾಡ್ತಾ ಇದ್ದಾನೆ ನಾರದರೆ ಅಂತ ಕೇಳಿದಾಗ, ಹೀಗೆ ಆ ಸೂಜಿಯ ಒಂದು ಸಣ್ಣ ಜಾಗ ಇರುತ್ತೆ, ಅಲ್ಲಿ ಆ ಆನೆಯನ್ನು ತೋರಿಸ್ತಾನೆ. ಭಗವಂತ ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಇದೆ, ಭಗವಂತನ ಅನಂತ ಅವನು ಶಕ್ತಿ ಉಳ್ಳವನು ಅಂತ ಹೇಳಿ ಆ ಒಬ್ಬ ರೈತ ಹೇಳ್ತಾನೆ ಅಂತ ಹೇಳಿ. ಆಗ ಇದು ಒಂದು ಅರ್ಥಕ್ಕೆ, ಭಗವಂತನ ತಿಳಿಯೋ ಅರ್ಥಕ್ಕೆ ಮಾತ್ರ ನಾ ಹೇಳ್ತಾ ಇದ್ದೀನಿ. ಯಾವ ಕುಲಹೀನನಾದರೂ ಭಗವಂತನನ್ನು ಚೆನ್ನಾಗಿ ತಿಳಿದವರು ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯ ಅಂತೇಳಿ. ಯಾರು ಚೆನ್ನಾಗಿ ಧ್ಯಾನ ಧರ್ಮ ಎಲ್ಲವನ್ನು ಮಾಡಿದವರು, ಅವರು ಭಗವಂತನನ್ನು ಈ ಶಕ್ತಿ ಇದೆ ಅಂತ ತಿಳಿದೇ ಹೋದರೆ, ಕರ್ಮವನ್ನು ನಾವು ಮಾಡ್ತಾ ಇರೋದ್ರಿಂದ ಭಗವಂತ ಭಕ್ತಿಯೇ ಇಲ್ಲದೆ ಹೋದರೆ, ಇವಾಗ ನಾನು ಪೂಜೆ ಮಾಡ್ತಾ ಇದ್ದೀನಿ, ಎಲ್ಲ ರೀತಿಯಾದಂಥ ಭಗವಂತನಿಗೆ ಪೂಜೆಯನ್ನು ಮಾಡ್ತಾ ಇದ್ದೀನಿ, ಆದರೆ ಭಗವಂತನ ಇದ್ದಾನೆ ಅಲ್ಲೇ ಕೂತಿದ್ದಾನೆ ಅನ್ನೋ ಅರಿವೇ ಇಲ್ಲ ಅಂದರೆ, ಆ ಮೂರ್ತಿಯಲ್ಲಿ ಭಗವಂತ ಅಂತರ್ಯಾಮಿಯಾಗಿ ಇದ್ದಾನೆ ಅಂತ. ಆ ಮೂರ್ತಿಯೇ ಭಗವಂತ ಅಲ್ಲ, ಆ ಮೂರ್ತಿಯ ಒಳಗಡೆ ಭಗವಂತ ವಾಯು ಅಂತರ್ಯಾಮಿಯಾಗಿ ಭಗವಂತ ನಿಂತಿದ್ದಾನೆ. ಇವಾಗ ಗಣಪತಿಯನ್ನು ಪೂಜೆ ಮಾಡುವಾಗ ಗಣಪತಿಯ ಅಂತರ್ಯಾಮಿಯಾಗಿ ವಾಯು ಅಂತರ್ಯಾಮಿಯಾಗಿ ವಿಶ್ವಾಂಬರ ರೂಪಕನಾದಂಥ ಭಗವಂತ ಇದ್ದಾನೆ. ಆ ಪೂಜೆಯನ್ನು ಮಾಡುವಾಗ ಅರಿವೇ ಇಲ್ಲದೆ ನಾನು ಬರೀ ಅದು ಮೂರ್ತಿಯೇ ಅದನ್ನು ಚಿಂತನೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಅಂತ ಹೇಳಿ. ಅದೇ ಇಲ್ಲಿ ಕುಲದ ಬಗ್ಗೆ ನಾನೇನು ಮಾತಾಡ್ತಿಲ್ಲ. ಕುಲ ಅಂದರೆ ಯಾರಿಗೆ ಭಗವಂತನ ಜ್ಞಾನ ಇದೆಯೋ ಅವರೇ ಜ್ಞಾನಿಗಳು, ಅವರೇ ಬ್ರಾಹ್ಮಣರು ಅಂತ ಹೇಳಿ ಹೇಳ್ತಾರೆ, ಅವರೇ ಜ್ಞಾನಿಗಳು ಅಂತ ಹೇಳಿ. ಹೀಗೆ ನಿನ್ನಿಂದ ಆಯಿತೆಂಬ ಮತಿ ಚೆನ್ನಾಗಿ ತಿಳಿಸಯ್ಯ ಗೋಪಾಲ ವಿಠಲ ಅಂತ ಹೇಳಿ ತುಂಬ ಸುಂದರವಾದಂಥ ಉಗಾಭೋಗವನ್ನು ನಮಗೆ ಇಲ್ಲಿ ಅರ್ಥಚಿಂತನೆಯನ್ನು ಭಗವಂತ ಮಾಡಿಸಿದಾನೆ. ಇವತ್ತು ಅದನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಅನ್ಯರಿಂದಲೇ ಸುಖವಾಯಿತೆಂಬುದಕ್ಕಿಂತ ನಿನ್ನಿಂದಾಯಿತೆಂಬ ಕ್ಲೇಶ ಮೇಲಯ್ಯ, ನಿನ್ನ ಅರಿಯದೆ ಅನ್ಯರನು ಬಲ್ಲೆನೆಂಬುದಕ್ಕಿಂತ ಕಣ್ಣಿಲ್ಲದಿರುವ ಕುರುಡ ಮೇಲಯ್ಯ. ಕ್ಷಮಿಸಿ. ಪುಣ್ಯ ಪಾಪವರ ಅರಿಯದೆ ಬದುಕುವ ಮನುಜನಿಗಿಂತ ನಾಯಿ ಕುನ್ನಿಲೇಸಯ್ಯ, ಕುಲಹೀನನಾದರೂ ಸುಖ ದುಃಖಗಳು ನಿನ್ನಿಂದಾಯಿತೆಂಬ ಮತಿ ಚೆನ್ನಾಗಿ ತಿಳಿಸಯ್ಯ ಗೋಪಾಲ ವಿಠಲ. ಇದನ್ನು ಸಮರ್ಪಣೆಯನ್ನು ಮಾಡೋಣ. ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಬಿಂಬಮೂರ್ತಿ ಪ್ರೇರಣಾ ಬಿಂಬಮೂರ್ತಿ ಪ್ರೀತ್ಯರ್ಥಂ ಶ್ರೀಕೃಷ್ಣ ಅರ್ಪಣಮಸ್ತು.